ಶ್ರೀಮತಿ ರಾಜೇಶ್ವರಿ ಮಂಜುನಾಥ್ ಪವಾಡಿಯವರು ಕಾಮಧೇನು ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘ ಕಬ್ಬಿನೂರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಮೇಡಮ್. ಶ್ರೀಮತಿ ರಾಜೇಶ್ವರಿ ಮಂಜುನಾಥ್ ಪವಾಡಿ ಧಾರವಾಡದ ಕಬ್ಬಿನೂರಿನ ಕಾಮಧೇನು ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘ ಮಹಿಳೆಯರ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ. ಕ್ಯಾಟರಿಂಗ್ ಸರ್ವಿಸ್ ಆರಂಭಿಸಿರೋ ಸಂಘದ ಸದಸ್ಯರು ಸರ್ಕಾರಿ ಕಚೇರಿ ಹಾಗೂ ಸಂಘ ಸಂಸ್ಥೆಗಳಿಗೆ ಊಟ ಪೂರೈಸುತ್ತಾರೆ. ಸಂಘದ ಪ್ರತಿನಿಧಿಯಾದ ಶ್ರೀಮತಿ ರಾಜೇಶ್ವರಿ ಮಂಜುನಾಥ್ ಪವಾಡಿಯ ಅವರ ಸಂಘಟನಾತ್ಮಕ ಚತುರತೆ ಸಂಘಕ್ಕೆ ಉತ್ತಮ ಹೆಸರು ತಂದುಕೊಟ್ಟಿದೆ. ಕ್ಯಾಟರಿಂಗ್ ಸರ್ವಿಸ್ನಿಂದ ಬರುವ ಲಾಭದಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ಬಡವರ ಮದುವೆಗೆ ಖರ್ಚು ವೆಚ್ಚಕ್ಕೆ ಬಳಸಲಾಗ್ತಾ ಇದೆ. ಮಾನವೀಯ ಗುಣಗಳ ಜೊತೆಗೆ ತಮ್ಮ ಕುಟುಂಬದ ಆರ್ಥಿಕ ಸಬಲತೆಯನ್ನು ಸಹ ಹೆಚ್ಚಿಸಿಕೊಂಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮ್ಮ ಜೊತೆಗೆ ರಾಜೇಶ್ವರಿ ಮಂಜುನಾಥ್ ಅವರಿದ್ದಾರೆ. ಅಂದರೆ ಪ್ರಮುಖವಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿ ಸಾಧನೆ ಮಾಡಿ ಇವತ್ತು ರಿಯಲ್ ಸ್ಟಾರ್ ಅನ್ನುವಂಥ ಒಂದು ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಒಬ್ಬ ಮಹಿಳೆಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿ ಈಗ ಇಂದಿನ ಮಹಿಳೆಯರಿಗೂ ಕೂಡ ಜೊತೆಗೆ ಈಗಿನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ನಡೀತಾ ಇದೆ, ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆಯಲ್ಲ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ. ಸೊ ಹೇಗಿದೆ ಅಂದರೆ ಮೊದಲ ಪ್ರಶಸ್ತಿ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಸೊ ಅವರಿಗೆ ಎಷ್ಟರ ಮಟ್ಟಿಗೆ ಖುಷಿ ಇದೆ, ಜೊತೆಗೆ ಬ್ಯಾಕ್ಗ್ರೌಂಡ್ ಅಂದರೆ ಸಪೋರ್ಟ್ ಯಾವ ರೀತಿಯಾಗಿತ್ತು ಅದ್ರ ಬಗ್ಗೆ ಕೇಳೋಣ. ಮೇಡಮ್ ಕಂಗ್ರಾಚುಲೇಷನ್. ಥ್ಯಾಂಕ್ಸ್ ರೀ ಸರ್, ನಮಸ್ಕಾರ ರೀ ಸರ್. ಇದು ರಿಯಲ್ ಸ್ಟಾರ್ಸ್ ಅವಾರ್ಡ್ ನನಗೊಬ್ಬಕ್ಕೆ ಸಿಕ್ಕಂಥದ್ದಲ್ರಿ ಸರ್. ನಮ್ಮದು ಮಹಿಳಾ ಸಂಘ ರೀ, ಕಾಮಧೇನು ಸಂಜೀವಿನಿ ಸ್ವಸಹಾಯ ಮಹಿಳಾ ಸಂಘ ರೀ. ನನ್ನಿಂದ ಎಲ್ಲ ರಿಯಲ್ ಸ್ಟಾರ್ಸ್ ಅದ ರೀ, ಅವರಿಗೆ ನಾನು ಇದನ್ನ ಅರ್ಪಿಸ್ತೇನೆ ರೀ ಸರ್. ನಮ್ಗೆ ಈ ಬಂದ ಆದಾಯದೊಳಗೆ ಸಮಾಜ ಸೇವೆ ಮಾಡೋಕೆ ಹೆಲ್ಪ್ ಮಾಡಿದಂಥ ಮಂಜುನಾಥ್ ಪವಾಡಿಯವ್ರು ನಮ್ಮ ಮನೆಯವ್ರು ರೀ. ಅವ್ರು ನಮಗೆ ಎಲ್ಲ ಒಂದು ನಾವೆಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ ರೀ. ಅವರು ಏನು ಹೇಳ್ತಾರೆ ನೋಡ್ರಿ ಅದನ್ನು ಹಿಂಗೆ ಇಲ್ಲಿ ದಾಸೋಹ ಮಾಡಿರಿ, ಇಲ್ಲಿ ರೈತರಾದ್ರ ಇವ್ರಿಗೆ ಊಟಕ್ಕೆ ಕೊಡ್ರಿ, ಇಲ್ಲಿ ಹಸ್ಕೊಂಡಾರ ಇವ್ರಿಗೆ ಊಟಕ್ಕೆ ಕೊಡ್ರಿ ಅಂತಾರಲ್ರಿ ಸರ್. ನಾವು ಅವ್ರು ಹೇಳಿದ ಮಾತನ್ನು ಚಾಚೋ ತಪ್ಪತನ ನೆರವೇರಿಸ್ಕೊಂಡು ಹೋಗ್ತೇವ್ರಿ ಸರ್. ಇದನ್ನೆಲ್ಲ ಗುರುತಿಸಿದ್ದಕ್ಕೆ GTV ಕನ್ನಡ ನ್ಯೂಸ್ನವ್ರು ಇದನ್ನ ನಮ್ಮನ್ನು ಗುರುತಿಸಿ ನಮ್ಗೆ ಈ ರಿಯಲ್ ಸ್ಟಾರ್ಸ್ ಅವಾರ್ಡ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು.